ಎಸ್ಟೇಟ್ ಮ್ಯಾನೇಜರ್ ಹಾಗೂ ಅಸ್ಸಾಂ ವಲಸೆ ಕಾರ್ಮಿಕರ ಗುಂಪೊಂದು ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಗುಡ್ಡೆ ತೋಟದ ಬೆಳಿಗಿರಿ ಬನ ಎಸ್ಟೇಟ್ನಲ್ಲಿ ನಡೆದಿದೆ. ಗ್ರಾಮ ಪಂಚಾಯಿತಿ ಸದಸ್ಯ ಕೀರ್ತಿರಾಜ್ ಹಲ್ಲೆಗೆ ಒಳಗಾಗಿರುವಂತಹ ವ್ಯಕ್ತಿಯಾಗಿದ್ದು, ಕತ್ತಿ ದೊಣ್ಣೆಯಿಂದ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇತ್ಯರ್ಥ ಮಾಡಿ, ನೀವು ಇತ್ಯರ್ಥ ಮಾಡಿ, ನಾನು ಇತ್ಯರ್ಥ ಬೇಡ. ಹೌದು, ಕೊಪ್ಪ ತಾಲೂಕಿನ ಗುಡ್ಡೆ ತೋಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೂವಿನ ಗುಂಡಿ ಸುಬ್ಬಣ್ಣ ಅವರಿಗೆ ಸೇರಿದ ಜಮೀನು ಹಾಗೂ ಭದ್ರಾ ಎಸ್ಟೇಟ್ ನಡುವೆ ದಶಕಗಳಿಂದ ಕೋರ್ಟ್ನಲ್ಲಿ ಜಮೀನು ವ್ಯಾಜ್ಯವಿದ್ದು, ಅದು ಹೈಕೋರ್ಟ್ನಲ್ಲಿ ಇತ್ಯರ್ಥಗೊಂಡಿದ್ರಿಂದ ಸುಬ್ಬಣ್ಣನವರ ಸ್ವಾಧೀನದಲ್ಲಿತ್ತು. ಆದರೆ ನಿನ್ನೆ ತೋಟಕ್ಕೆ ಹೋದ ಸಂದರ್ಭದಲ್ಲಿ ಏಕಾಏಕಿ ಕೀರ್ತಿರಾಜ್ ಮೇಲೆ ಎಸ್ಟೇಟ್ ಮ್ಯಾನೇಜರ್ ಹಾಗೂ ಸಿಬ್ಬಂದಿ ಹಾಗೆಯೇ ಅಸ್ಸಾಂ ಕಾರ್ಮಿಕರಿಂದ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ. ಈ ಕುರಿತು ಹಲ್ಲೆಗೆ ಒಳಗಾದ ಕೀರ್ತಿರಾಜ್ ಹೇಳಿಕೆ ನೀಡಿದ್ದು, ಭದ್ರಾ ಎಸ್ಟೇಟ್ ಮ್ಯಾನೇಜರ್ ಹಾಗೂ ಸಿಬ್ಬಂದಿಗಳು ಕತ್ತಿ ದೊಣ್ಣೆಯಿಂದ ಹಲ್ಲೆ ಮಾಡಿದ್ದಾರೆ. ಇದರಿಂದ ತಲೆ, ಮುಖ, ಕಾಲು, ಕೈಗೆ ಗಾಯಗಳಾಗಿವೆ. ನನ್ನನ್ನು ಕೊಲೆ ಮಾಡುವ ಉದ್ದೇಶದಿಂದಲೇ ಹಲ್ಲೆ ಮಾಡಿದ್ದಾರೆ. ಕೊನೆಗೆ ಟ್ರ್ಯಾಕ್ಟರ್ ಹತ್ತಿಸೋಕೆ ಪ್ರಯತ್ನ ಮಾಡಿದ್ರು. ಆದರೆ ಅದೇ ಸಮಯದಲ್ಲಿ ಪೊಲೀಸರು ಬಂದಿದ್ರಿಂದ ನನ್ನ ಜೀವ ಉಳಿದಿದೆ. ಈ ಹಲ್ಲೆಯಲ್ಲಿ ಎಸ್ಟೇಟ್ ಮ್ಯಾನೇಜರ್ ಜೊತೆ ಹಲವು ಕಾರ್ಮಿಕರಿದ್ದು, ಇವರು ಬಾಂಗ್ಲಾ ವಲಸೆ ಕಾರ್ಮಿಕರ ಎಂದು ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಎಂದಿನಂತೆ ಇವತ್ತು ಬೆಳಿಗ್ಗೆ ನಮ್ಮ ತೋಟಕ್ಕೆ ನಾನು ಹೋಗಿದ್ದೆ. ತೋಟಕ್ಕೆ ಹೋದಂಥ ಸಮಯದಲ್ಲಿ ಸುಮಾರು ಒಂದು 9:30-10 ಗಂಟೆ ಸಂದರ್ಭದಲ್ಲಿ ಭದ್ರಾ ಎಸ್ಟೇಟ್ ಮ್ಯಾನೇಜರ್ ದೇವಯ್ಯ ಹಾಗೂ ಅವನ ಸಹಪಾಠಿಗಳು, ಅವನ ಕೋವರ್ಕರ್ಸ್ ಜೊತೆ ಬಂದು ನನ್ನ ಮೇಲೆ ಕತ್ತಿ, ಕಲ್ಲು ಹಾಗೂ ಪೋಲ್ನಿಂದ ಮಾರಣಾಂತಿಕ ಹಲ್ಲೆಯನ್ನು ಮಾಡಿರ್ತಾರೆ. ಇದರಿಂದ ನನ್ನ ಮುಖಕ್ಕೆ, ತಲೆಗೂ, ಕಾಲಿಗೂ, ಕೈಗೂ ಎಲ್ಲ ತುಂಬ ಗಾಯಪೆಟ್ಟಾಗಿದೆ. ಇವ್ರ ಉದ್ದೇಶ ನಾನು ಕೊಲೆ ಮಾಡೋದನ್ನೋದೇ ಇತ್ತು. ಇವತ್ತು ಕೊಲೆ ಮಾಡಿಬಿಟ್ಟು ನಮ್ಮ ಜಾಗವನ್ನು ಅವರು ಸ್ವಾಧೀನಕ್ಕೆ ಪಡಿಬೇಕು ಅಂತ ಬಿಟ್ಟು ಇದು ಮಾಡಿದರು. ಅಷ್ಟೊತ್ತಿಗೆ ಲಾಸ್ಟಿಗೆ ಟ್ರ್ಯಾಕ್ಟ್ರು ಕೂಡ ನನ್ನ ಮೇಲೆ ಹತ್ಸೋಕ್ಕೆ ಟ್ರ್ಯಾಕ್ಟ್ರು ಕೂಡ ಇದು ಮಾಡ್ಕೊಂಡು ಬಂದರು. ಅದಷ್ಟೊತ್ತಿಗೆ ಏನೋ ನನ್ನ ಅದೃಷ್ಟ ಚೆನ್ನಾಗಿತ್ತು, ಪೊಲೀಸ್ನವ್ರು ಬಂದು ಅದನ್ನು ತಡೆದು ಇದನ್ನು ಇದು ಮಾಡಿದ್ದಾರೆ. ಸದ್ಯಕ್ಕೆ ನಾವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ವಿ. ಬಟ್ ಉದ್ದೇಶ ಏನಂದ್ಬಿಟ್ಟು ನನ್ನನ್ನು ಕೊಲೆ ಮಾಡ್ಬೇಕನ್ನೋ ಉದ್ದೇಶದಲ್ಲೇ ದೇವಯ್ಯ ಅವ್ನ ಟೀಮ್ ಇವತ್ತು ನನ್ನ ಮೇಲೆ ಹಲ್ಲೆ ಮಾಡಿಸಿದ್ದಾರೆ. ಅದ್ರ ಜೊತೆಗೆ ಇತರರು ಒಂದು 30 ಜನ ಇದ್ದರು. ಅವ್ರು ಯಾರಂತ ಗೊತ್ತಿಲ್ಲ. ಅವ್ರು ಯಾರಂತ ಫೈಂಡ್ ಔಟ್ ಮಾಡಬೇಕು. ಅವ್ರು ಅಕಸ್ಮಾತ್ ಬಾಂಗ್ಲಾದೇಶ ವಲಸಿಗರಾಗಂತ ಕಂಡುಹಿಡಿಯಬೇಕಾಗುತ್ತೆ, ಅಥವಾ ಇವ್ರು ಯಾರು, ಏನು ಅಕ್ರಮವಾಗಿ ಇವ್ರಿಗೆ ಏನು ಚಟುವಟಿಕೆ ನಡೀತಿದೆ ಅನ್ನೋದೇ ಗೊತ್ತಿಲ್ಲ. ಸುಮಾರು ಗುರುತು ರೈತರನ್ನು ಕರ್ಕೊಂಬಂದು ಇವತ್ತು ನನ್ನ ಮೇಲೆ ಹಲ್ಲೆ ಮಾಡಿಸಿದ್ದಾರೆ. ಕೊಲೆ ಯತ್ನ ನಡೆದಿದೆ. ಇಷ್ಟು ಇವತ್ತು ನಡೆದಿದ್ದು ನಮ್ಮ ಎಸ್ಟೇಟಿಗೆ ಸಂಬಂಧಪಟ್ಟ ನಡೆದಂಥ ಮ್ಯಾಟರ್. ಸದ್ಯ ಹಲ್ಲೆಗೆ ಒಳಗಾದ ಕೀರ್ತಿರಾಜ್ ಆಸ್ಪತ್ರೆಗೆ ದಾಖಲಾಗಿದ್ದು, ಈ ಘಟನೆ ಕುರಿತು ಜಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾನೇನ್ ಮಾಡ್ಲಿಲ್ಲ. ಇತ್ಯರ್ಥ ಮಾಡಿ, ನೀವು ಇತ್ಯರ್ಥ ಮಾಡಿ, ನಾನು ಇತ್ಯರ್ಥ ಬೇಡ ಅಂತ ನಾನೇ ಬೇಡ 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 ಹೇಳ್ತಾ ಇದ್ದೀನಿ. ಬೇಡ, ಎಲ್ಲ ಸುಮ್ಮನೆ ಅರೆಸ್ಟ್ ಆಗ್ತೀರಾ ಹೇಳ್ತಾ ಇದ್ದೀನಿ. ಅರೆಸ್ಟ್ ಆಗ್ತೀರಾ.